ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಸ್ಥಾನಕ್ಕೊಬ್ಳು ಬಂದ್ಲು, ಅದನ್ನ ನಾನು ಸಹಿಸ್ಲಿಲ್ಲ. ಅವಳಿಗೆ ಸ್ವರ್ಗದ ದಾರಿ ತೋರಿಸ್ದೆ. ನನ್ನ ಅಕ್ಕ ನಿನ್ ಗಂಡ ಮಾಧವನಿಗೆ ಬರ್ದಿರೋ ಪ್ರೇಮ ಪತ್ರಗಳು. ನಿನ್ನ ಗಂಡನೇ ನನ್ನ ಅಕ್ಕನ ಸಾವಿಗೆ ಕಾರಣ. ಅವನ ಮೇಲೆ ನನ್ನ ಅಕ್ಕ ಪ್ರಾಣನೇ ಇಟ್ಕೊಂಡಿದ್ಲು. ಆದ್ರೆ ಅವಳ ಪ್ರೀತಿಗೆ ನಿನ್ನ ಗಂಡ ಅನ್ಯಾಯ ಮಾಡ್ಬಿಟ್ಟ. ಅವಳು ಪ್ರೀತಿ ಸಿಗ್ಲಿಲ್ಲ ಅನ್ನೋ ಕೊರಗಲ್ಲೇ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು. ನನ್ನ ಅಕ್ಕನ ಸಾವಿಗೆ ಕಾರಣ ಆದ್ನಲ್ಲ ಆ ಮಾಧವನ ಮನೆ ಸರ್ವನಾಶ ಆಗ್ಬೇಕು. ಮಾಧವ್ ಅವರೇ, ನನಗೆ ಸತ್ಯ ಏನು ಅನ್ನೋದು ಗೊತ್ತಾಗಬೇಕು. ಅದು ನಿಮ್ಮಿಂದನೇ ಗೊತ್ತಾಗಬೇಕು. ಒಂದು ವೇಳೆ ನಿಮ್ಮಿಂದಾಗಿ ಒಂದು ಹೆಣ್ಣು ಮೋಸ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದೇ ನಿಜ ಆದರೆ ನಾನು ಯಾವತ್ತೂ ನಿಮ್ಮನ್ನು ಕ್ಷಮಿಸಲ್ಲ. ಅಮ್ಮ ಬನ್ನಿ ಕೂತ್ಕೊಳ್ಳಿ. ಮೊದಲು ಅಪ್ಪನ ಕಾಲ್ ಮಾಡಿ ಹೇಳ್ತೀನಿ, ತುಂಬ ಗಾಬರಿ ಆಗಿರ್ತಾರೆ. ಸರಿ ಸರಿ, ಮೊದಲು ಮಾಡು. ಹಲೋ ಅಪ್ಪ, ಅಮ್ಮ ಈಗಷ್ಟೇ ಬಂದರು. ಹೌದಾ, ಒಳ್ಳೇದಾಯ್ತು. ನಾನು ಬರ್ತಾ ಇದ್ದೀನಿ. ಸ್ವಲ್ಪ ಹೊತ್ತಲ್ಲೇ ಅಲ್ಲಿರ್ತೀನಿ. ನೀವು ಯಾರು ಏನು ಕೇಳಿ ಡಿಸ್ಟರ್ಬ್ ಮಾಡಬೇಡಿ. ಸರಿ ಅಪ್ಪ, ನೀವು ಬನ್ನಿ. ಅಮ್ಮ ಹುಷಾರಾಗಿದ್ದೀರಾ ತಾನೆ? ನಾನು ಹುಷಾರಾಗಿದ್ದೀನಿ. ಸ್ವಲ್ಪ ತಲೆ ನೋಯ್ತಾ ಇದೆ, ನಾನು ರೆಸ್ಟ್ ಮಾಡ್ತೀನಿ. ಪೂರ್ಣೆ, ಈಗ ಅವ್ರನ್ನ ಏನು ಕೇಳೋದು ಬೇಡ. ಅವಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ. ನಾನು ಬರೋದು ತುಂಬ ಲೇಟ್ ಆಯಿತು. ಇಷ್ಟೊತ್ತು ನಿಮಗೆಲ್ಲ ಕಾಲು ಮಾಡಿದೆ, ವಿಷಯನೂ ಹೇಳದೆ ಇದ್ದಿದ್ದಕ್ಕೆ ನಾನು ಕ್ಷಮಿಸ್ಬಿಡಿ. ಯಾಕಂತ ಮಾತಾಡ್ತೀರಾ? ಅದಕ್ಕೆ ನೀವು ಆರಾಮಾಗಿದ್ದೀರಲ್ಲ, ಅಷ್ಟು ಸಾಕು. ಪಾಪ ತುಳಸಿ, ಈ ಶಾರ್ವರಿಗೆ ಇನ್ನೊಂದು ಮುಖ ಇದೆ ಅನ್ನೋದು ಗೊತ್ತಾಗಿ ಗಾಬರಿ ಆಗಿದ್ದಾಳೆ. ಈ ಭಯಕ್ಕೇನೆ ಅವಳ ಹೊಟ್ಟೆಲಿರೋ ಪ್ರಾರಬ್ಧ ಕರ್ಗ್ ಹೋಗ್ಬೇಕು. ಅದಕ್ಕೆ ಯಾಕೋ ಡಿಸ್ಟರ್ಬ್ ಆಗಿರೋ ಥರ ಕಾಣಿಸ್ತಿದ್ದಾರೆ. ಪದೇ ಪದೇ ಶಾರ್ವರಿನ ನೋಡ್ತಿದ್ದಾರೆ. ಯಾಕಿರ್ಬೋದು? ಬನ್ನಿ ಅಮ್ಮ, ರೆಸ್ಟ್ ಮಾಡಿ. ನಿನ್ನ ಗಂಡನೇ ನನ್ನ ಅಕ್ಕನ ಸಾವಿಗೆ ಕಾರಣ. ಅವನ ಮೇಲೆ ನನ್ನ ಅಕ್ಕ ಪ್ರಾಣನೇ ಇಟ್ಕೊಂಡಿದ್ಲು. ಆದ್ರೆ ಅವಳ ಪ್ರೀತಿಗೆ ನಿನ್ನ ಗಂಡ ಅನ್ಯಾಯ ಮಾಡ್ಬಿಟ್ಟ. ಅವಳು ಪ್ರೀತಿ ಸಿಗ್ಲಿಲ್ಲ ಅನ್ನೋ ಕೊರಗಲ್ಲೇ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು. ನನ್ನ ಅಕ್ಕನ ಸಾವಿಗೆ ಕಾರಣ ಆದ್ನಲ್ಲ ಆ ಮಾಧವನ ಮನೆ ಸರ್ವನಾಶ ಆಗ್ಬೇಕು. ತುಳಸಿಯವರೇ, ಎಲ್ಲಿ ಹೋಗಿದ್ರಿ ನೀವು? ನಿಮ್ಗೇನು ಆಗಿಲ್ಲ ತಾನೆ? ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಬೆಳಿಗ್ಗೆ ಹೋದವ್ರು ನೀವು ಎಲ್ಲಿ ಹೋಗಿದ್ದೀರೋ, ಏನಾಯ್ತು ಅಂತ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಮಾಧವ್ ಅವ್ರಿಗೆ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ. ಹೆಣ್ಣಿಗೆ ಇಷ್ಟು ಗೌರವ ಕೊಡೋ ವ್ಯಕ್ತಿ ಶಾರ್ವರಿ ಅವ್ರ ಅಕ್ಕಂಗೆ ನಿಜವಾಗ್ಲೂ ಮೋಸ ಮಾಡೋಕ್ಕೆ ಸಾಧ್ಯನಾ? ತುಳಸಿಯವರೇ, ಯಾಕಾಗಿ ನೋಡ್ತಿದ್ದೀರಾ? ಏನಾಯ್ತು? ಏನಿಲ್ಲ, ನೀವ್ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಮತ್ತಿನ್ನೇನು ತುಳಸಿಯವರೇ, ನೀವು ನಾನು ಬೆಳಿಗ್ಗೆ ಹೇಳೋದಕ್ಕೆ ಮುಂಚೆನೇ ಹೋದವರು. ಇಡೀ ದಿನ ನಿಮ್ಮನ್ನು ನೋಡಿಲ್ಲ, ಮಾತಾಡಿಲ್ಲ. ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತಲೂ ಗೊತ್ತಿಲ್ಲ. ಗಾಬರಿ ಆಗಲ್ವಾ? ದೇವಸ್ಥಾನದಲ್ಲಿ ಸಂಜೆ ಮಹಾಮಂಗಳಾರತಿ ಇದೆ ಅಂದರು, ಅದಕ್ಕೆ ಉಳ್ಕೊಂಬಿಟ್ಟೆ. ಮತ್ತೆ ಮನೆಗೆ ಬಂದು ಹೋದರೆ ಲೇಟ್ ಆಗುತ್ತೆ ಅಂತ ಅಲ್ಲೇ ದೇವ್ರ ಮುಂದೆನೇ ಕೂತ್ಬಿಟ್ಟೆ. ನಿಮಗೆ ಫೋನ್ ಮಾಡಿ ಹೇಳೋಣ ಅಂದರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯ್ತು. ಒಂದೇ ಸತಿ ಪೂಜೆ ಮುಗಿಸ್ಕೊಂಡು ಹೋದ್ರಾಯ್ತು ಅಂತ ಸುಮ್ಮನಿದ್ದೆ. ನೀವೇ ಹೇಳಿದ್ರಲ್ಲ,
ನಿಮಗೆ ಸಮಾಧಾನ ಆಗೋವರೆಗೂ ಅಲ್ಲೇ ಇದ್ದು ಬನ್ನಿ ಅಂತ. ನಿಮಗೆ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ. ಬೇಜಾರಲ್ಲ, ಸ್ವಲ್ಪ ಭಯ ಆಯಿತು, ಅದಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತೀರಾ? ಹೌದು, ಎಷ್ಟೊತ್ತಾದರೂ ಇದ್ದು ಬನ್ನಿ ಅಂತ ನಾನೇ ನಿಮಗೆ ಹೇಳಿದ್ದೆ, ಅದು ನನಗೂ ಮರ್ತೋಯ್ತು. ನೀವು ಮನೇಲಿಲ್ಲ ಅಂದರೆ ಒಂಥರ ಆತಂಕ. ನಿಮ್ಮನ್ನು ತುಂಬ ಹೊತ್ತು ನೋಡಿಲ್ಲ, ಮಾತಾಡಿಲ್ಲ ಅಂದರೆ ಏನೋ ಕಳ್ಕೊಳ್ತಾ ಇದ್ದೀನಿ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು ಅಷ್ಟೇ. ಈಗ ಸಮಾಧಾನ ಆಯಿತು. ಇವ್ರ ಹತ್ರ ಶಾರ್ವರಿ ಅವ್ರು ಹೇಳಿದ ವಿಷಯಗಳನ್ನೆಲ್ಲ ಕೇಳ್ಬಿಡ್ಲಾ? ಕೇಳಲಿಲ್ಲ ಅಂದರೆ ನನಗೆ ನಿಜ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ತುಳಸಿಯವರೇ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನೀವು ಯಾಕೋ ಒಂಥರ ಇದ್ದೀರಾ? ಹಾಗೇನಿಲ್ಲ. ಮಾಧವರೇ, ನಾನು ನಿಮ್ಮನ್ನೊಂದು ವಿಷಯ ಕೇಳಬೇಕು. ಕಾಲೇಜಲ್ಲಿ ನೀವೇನಾದರೂ ನೀವು ಏನು ಬೇಕಿದ್ರೂ ಕೇಳಿ, ಆದರೆ ಈಗ ತುಂಬ ಹೊತ್ತಾಗಿದೆ. ಮಲ್ಕೊಳ್ಳಿ, ಬೆಳಿಗ್ಗೆ ಮಾತಾಡೋಣ. ಮಾಧವ್ ಅವರು ಒಂದು ಹೆಣ್ಣಿಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಶಾರ್ವರಿ ಯಾಕೆ ಹಾಗೆ ಮಾತಾಡಿದ್ರು? ನಿಜವಾಗ್ಲೂ ಶಾರ್ವರಿ ಅವ್ರ ಅಕ್ಕಂಗೆ ಮೋಸ ಆಗಿದೆಯಾ? ಮಾಧವ್ ಅವ್ರ ಹತ್ರ ಹೇಗೆ ಕೇಳಲಿ ಇದನ್ನೆಲ್ಲ? ಪೂರ್ಣೆ, ಅಮ್ಮ ಏನಾದರೂ ದತ್ತಾತಾದವ್ರ ಮನೆಗೆ ಹೋಗಿದ್ದಾರಾ? ಇದ್ರೂ ಇರ್ಬೋದು. ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂದರೆ ಅಲ್ಲೇ ಇದ್ದಾರೆ ಅನಿಸ್ತಿದೆ. ಇರು, ಸಮರ್ಥಿಗೆ ಒಂದು ಕಾಲ್ ಮಾಡಿ ಕೇಳ್ತೀನಿ. ಬೇಡ ಅವಿ, ನೀನು ಸಮರ್ಥ್ಗೆ ಇಷ್ಟೊತ್ತಿನಲ್ಲಿ ಕಾಲ್ ಮಾಡೋದು ಸರಿಯಲ್ಲ. ಅಕಸ್ಮಾತ್ ಅದಕ್ಕೆ ಅಲ್ಲಿಲ್ಲ ಅಂದರೆ ಅವನು ಟೆನ್ಷನ್ ಆಗ್ತಾನೆ. ಆ ಟೆನ್ಷನಲ್ಲಿ ಅವ್ನು ಏನೇನು ಮಾಡ್ತಾನೋ ಮೊದಲೇ ಅವನಿಗೆ ಮುಂಗೋಪ. ಮಾವ ಹೇಳ್ತಿರೋದು ಸರಿಯೇ. ಅಮ್ಮ ಅಲ್ಲಿಗೆ ಹೋಗಿದ್ರೆ ಅಟ್ಲೀಸ್ಟ್ ಕಾಲ್ ಮಾಡಿ ಹೇಳ್ತಿದ್ರು. ಸ್ವಲ್ಪ ಹೊತ್ತು ಕಾಯೋಣ, ಆತರ ಪಡೋದು ಬೇಡ. ಶಾರ್ವರಿ, ಇಷ್ಟೊತ್ತು ಎಲ್ಲೋಗಿದ್ದೆ? ಬೆಳಗ್ಗೆ ಹೋದವಳು ನೀನು, ಈಗ ಬರ್ತಾ ಇದೆಯಾ? ಮನೆಯಲ್ಲಿ ಯಾರಿಗಾದ್ರೂ ಹೇಳೋ ಹೋಗ್ಬೇಕು ತಾನೆ? ಇದೇನಿದು ಹೀಗೆ ಮಾತಾಡ್ತಿದ್ದೀರಾ? ಇದೇ ಮೊದಲನೇ ಸಲ ಅಲ್ವಲ್ಲ ನಾನು ಲೇಟಾಗಿ ಬರ್ತಾ ಇರೋದು. ಲೇಡೀಸ್ ಕ್ಲಬ್ನಲ್ಲಿ ಕೆಲಸಗಳಿರುತ್ತೆ. ಚಿಕ್ಕಮ್ಮ, ಚಿಕ್ಕಪ್ಪ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾರೆ. ಟೆನ್ಷನ್ ಆಗುವಂಥದ್ದು ಏನಾಯಿತು? ಅದು ತುಳಸಿ ಅಮ್ಮ ಇನ್ನೂ ಮನೆಗೆ ಬಂದಿಲ್ಲ. ಬೆಳಗ್ಗೆ ದೇವಸ್ಥಾನಕ್ಕೆ ಅಂತ ಹೋದವರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅದಕ್ಕೆ ಎಲ್ರಿಗೂ ಸ್ವಲ್ಪ ಗಾಬರಿ ಆಗಿದೆ. ತುಳಸಿ ಇನ್ನೂ ಮನೆಗೆ ಬಂದಿಲ್ವಾ? ಅಂದರೆ ನಾನು ಹೇಳಿದ್ದನ್ನು ಕೇಳಿ ಮಾಧವನ ಬಿಟ್ಟು ಹೊರಟೋದ್ಲಾ? ಅಥವಾ ನಾನೇನಾದರೂ ಮಾಡಿಬಿಡ್ತೀನಿ ಅನ್ನೋ ಭಯಕ್ಕೆ ಮನೆ ಬಿಟ್ಟು ಹೊರಟೋದ್ಲಾ? ಇದೇ ಒಳ್ಳೆ ಚಾನ್ಸ್, ಅವಳನ್ನೇ ಉಪಯೋಗಿಸ್ಕೊಳ್ಳೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.